ಅಂತ ಇದ್ದಾರೆ. ಆದರೆ ಅದಕ್ಕೆ ದೊಡ್ಡ ಅಡ್ಡಗಾರನ ಸತೀಶ್ ಹಾಕಿದ್ದಾರೆ ಅನ್ನೋದು ಈಗಾಗಲೇ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥ ವಿಷಯ. ಸೌದಿ ಸಾಹೇಬ್ರು ಏನಾದರೂ ಸಚಿವ ಸಂಪುಟಕ್ಕೆ ಎಂಟ್ರಿ ಆದರೆ ಅವ್ರಿಗೆ ಯಾವ ಖಾತೆ ಕೊಡ್ಬೋದು ಅಂತೀರಾ ನೀವು? ಅದು ಯಾವ ಖಾತೆ ಕೊಡ್ತಾರೋ ನಂತರದಲ್ಲೇ, ಆದರೆ ಅದಕ್ಕಿಂತ ಪೂರ್ವದಲ್ಲೇ ಅವ್ರು ಸಚಿವ ಸ್ಥಾನಕ್ಕೆ ಎಂಟ್ರಿ ಆಗಬೇಕು, ಅದು ಮುಖ್ಯ. ಯಾವುದಾದ್ರೂ ಕೊಡಲಿ ಆ ದಿಶೆಯಲ್ಲೇ ಅವ್ರು ಇದಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಒಂದು ಮಾತು. ಮತ್ತು ಅದಕ್ಕೆ ಏಬಲ್ ಇದ್ದಂಥ ವ್ಯಕ್ತಿ ಇದ್ದಾರೆ, ಒಬ್ಬ ಸಚಿವ ಏಬಲ್ ಇದ್ದಂಥ ವ್ಯಕ್ತಿ ಇದ್ದಾರೆ, ಅದರಲ್ಲಂತೂ ಎರಡು ಮಾತಿಲ್ಲ. ಅಂದರೆ ಸರ್ ನಾನೇನಕ್ಕೆ ಕೇಳ್ತಾ ಇದ್ದೀನಿ ಅಂತಂತಂದರೆ, ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅಂಡರ್ ದ ಟೇಬಲ್ಲು, ಅಂದರೆ ಹೊರಗಡೆ ಬರಬಾರ್ದು ಅನ್ನುವಂಥ, ಮನೆಗುಟ್ಟು ಮನೆಯಲ್ಲಿರಲಿ, ವ್ಯಾಧಿರಟ್ ಆಗೋದು ಬೇಡ ಅನ್ನುವಂಥ ಮಾತಿನಲ್ಲಿ ಅವ್ರದ್ದೇ ಆದಂಥ ಪಕ್ಷದಲ್ಲಿ ಅವರನ್ನ ಮೇಲ್ ಬರೋದಕ್ಕೆ ತಡೀತವ್ರೆ. ಯಾವ ರಾಜಕಾರಣ ಮಾಡ್ತಾ ಇರ್ತಾರೆ, ಅದನ್ನ ಎಲ್ಲ ರಾಜಕಾರಣ ಮಾಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಕಷ್ಟು ಒಳ್ಳೆ ಮಾತುಗಳು ಮಾತಾಡ್ತಾರೆ. ಸೌದಿ ಅವರಿಗೆ ದೊಡ್ಡ ಗಂಡಾಂತರ ಯಾರು ಇಲ್ಲಿ ಗಂಡಾಂತರಕ್ಕಿಂತಲೂ ಆದಷ್ಟು ಅವ್ರನ್ನ ಬೆಳಗಾವಿ ಜಿಲ್ಲೆಯ ಮಟ್ಟಕ್ಕೆ ಅಥವಾ ಒಂದು ಉತ್ತರ ಕನ್ನಡದ ಮಟ್ಟಕ್ಕೆ ಅವರು ಸಮಬಲವಾಗಿ ನಿಲ್ಲಿಸಿಕೊಳ್ಳಬಾರದು ಅನ್ನೋದು ಜಾರಕಿಹೊಳಿ ಕೊಡುವುದವ್ರು ಒಂದು ಪ್ರಬಲವಾದ ಅಪೇಕ್ಷೆ. ಯಾಕಂದ್ರೆ ಇನ್ನೊಬ್ಬ ನಾಯಕ ಬೆಳೆದಂದ್ರೆ ತೊಂದರೆ ಆಗ್ತಾರೆ ಇನ್ನು ಭವಿಷ್ಯದಲ್ಲೇ ಅನ್ನುವಂಥ ಕಾರಣಕ್ಕಾಗಿ. ಯಾಕೆ ಸೌದಿಯವರೆಲ್ಲ ಎಬಿಲಿಟಿ ಅದಾವೆಲ್ಲ, ಸೌದಿಯವರಲ್ಲೇ ಮಾಸ್ ಲೀಡರ್ಶಿಪ್ ಅದ, ಜನಸಂಖ್ಯೆ ಹೋಗುವಂಥದ್ದು ವಿಶೇಷವಾಗಿ ಹೋಗ್ತಾ ಸೌದಿ ಒಳ್ಳೆಯ ಮನುಷ್ಯ ಅನ್ನುವಂಥ ಮಾತುಗಳು ಎಲ್ಲ. ಇವಾಗ ನಾನೊಂದು ಪ್ರಶ್ನೆ ಸಹಜವಾಗಿ ಸತೀಶ್ ಅವ್ರಿಗೂ ಸಹಿತ ಅವರು ಇವತ್ತು ಸರಿ ಇನ್ನೂ ಒಂದು ಮುಖ್ಯವಾದಂಥ ಪ್ರಶ್ನೆ. ಒಂದು ನಿಮಿಷ, ಸತೀಶ್ ಅವರು ಸಹಿತ ಈಗ ಅವರು ಉತ್ತರ ಕರ್ನಾಟಕ ಮತ್ತು ಎಲ್ಲ ಕಡೆ ಅವರು ಇಡೀ ಆಲ್ ಓವರ್ ಕರ್ನಾಟಕ ಇದು ಮಾಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನಸಂಪರ್ಕ ಮಾಡ್ತಾ ಇದ್ದಾರೆ. ಮೊನ್ನೆ ಅವ್ರು ವ್ಯಕ್ತಪಡಿಸಿದ್ರು ಇದ್ರ ಡಿಸಿಷನ್ ಬ್ಯಾಂಕ್ ಸಂದರ್ಭದಲ್ಲಿ ಅವ್ರು ಬೇಗನೆ ಎದ್ದು ತಿರುಗುವಂಥದ್ದು ಕಲೀಲಿ, ಭೇಟಿ ಆಗಲಿ, ನಮ್ಮ ಕತ್ತೆಯವರಿಗೂ ಟಾಂಗ್ ಕೊಟ್ಟಂಗೆ ಮಾಡಿ ತಾವು ರೆಗ್ಯುಲರ್ ಇದ್ದೀವಿ ಅಂತ ತೋರಿಸಿಕೊಂಡ ಮತ್ತು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಇವರಿಗೆ ಪ್ರಬಲವಾಗಿ ಸ್ಪರ್ಧೆ ಆಗುವಂಥವ್ರು ಸೌದಿಯವರಲ್ಲಿಯೂ ಸಹಿತ ವಿಶೇಷವಾಗಿ ಒಂದು ಕ್ರಿಯಾಶೀಲತೆ ಅದ, ಆ್ಯಕ್ಟಿವ್ನೆಸ್ ಅದ. ಆ ಆ್ಯಕ್ಟಿವ್ನೆಸ್ ಅದ ಜೊತೆಗೆ ಜನರು ಅವ್ರನ್ನ ಒಂದಿಷ್ಟು ನಂಬೋಂಗದ. ಅದರಲ್ಲೂ ಅದ್ರಿ ಭಾಗದಲ್ಲಿ ಅವ್ರ ಏನಪ್ಪ ಅಂತಂದ್ರೆ ದೊಡ್ಡ ಪ್ರೀತಿ ವ್ಯಕ್ತಿ. ಈಗ ಎಲೆಕ್ಷನ್ ಕೂಡ ಅವರು ಏನಂತೀರ ನೀವು, ಮೆಜಾರಿಟಿ ತಗೊಂಡು ಬಂದಾಗಲೇ ಗೊತ್ತಾಗ್ಬಿಡ್ತು, ಅದೇನು ಸಮಸ್ಯೆ ಇಲ್ಲ ಸರ್. ಇವಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಅದು ಬೆಳಗಾವಿ ರಾಜಕಾರಣದಲ್ಲಿ ತಮ್ಮ ಕೈ ಕಾಲು ಆಡಿಸ್ತಿರ್ತಾರೋ, ಹಾಗೆ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರು ಇಲಾಖೆಯಲ್ಲಿ ಇವರು ಒಂದು ಪ್ರಾಬಲ್ಯವನ್ನು ಯಾರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನಿಮ್ಗನ್ಸುತ್ತೆ? ಅಲ್ಲಿ ಇವರು ತಮ್ಮ ಪ್ರಾಬಲ್ಯ ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ಅವ್ರಿಗೆ ಇರುವಂಥದ್ದು ಒಂದೇ ಆಶ್ರಯ. ಡಿ ಕೆ ಶಿ ಅವರನ್ನು ಅಲ್ಲಿ ಒಂದಿಷ್ಟು ಮುರಿಬೇಕಾಗಿತ್ತು ಅಥವಾ ಅವ್ರಿಗೆ ಒಂದು ವ್ಯಕ್ತಿತ್ವ ಇಮೇಜ್ ಹೊಡೆತ ಕೊಡಬೇಕಾಗಿದ್ರೆ ಅವ್ರು ಮಾಡ್ಕೊಳ್ಳುವಂಥ ದೋಸ್ತಿ ಯಾವುದಪ್ಪ ಅಂದ್ರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳ ಜೊತೆಗೆ, ದೇವೇಗೌಡರ ಜೊತೆಗೆ ಇವ್ರು ಸಂಪರ್ಕಿತವ್ರು ಈಗಾಗಲೇ. ಇವ್ರು ಹೋಗಿ ಅಲ್ಲಿ ಎಷ್ಟಾದ್ರೂ ಮಟ್ಟಿಗೆ ಆಗಿದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಗೊತ್ತಿದ್ದಂಗೆ ಮಾತಾಡಬೇಕಾಗಿದೆ. ಬಟ್ ಕಂಡು ಬಂದಿಲ್ಲ. ಹೌದು ಬಾ, ಮೈಸೂರು ಭಾಗದಲ್ಲಿ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು ಭಾಳ ಪ್ರಬಲವಾಗಿ ಬೆಳೆದು ನಿಂತಿದ್ದಾರ ಅಂತೇಳಿ ಅನ್ನಿಸ್ತಾ ಇಲ್ಲ. ಆದರೆ ಅಲ್ಲೇ ಇವರಿಗೊಂದು ಆಶ್ರಯ ಆಗಿ ನಿಲ್ಲುವಂಥವ್ರು ಎಚ್ ಡಿ ಕುಮಾರಸ್ವಾಮಿಗಳು ಮತ್ತು ಜೊತೆ ದೇವೇಗೌಡರು ಅವರು ಸಹಿತ ಯಾವಾಗ ಬೇಕಾದ್ರೆ ಇವ್ರು ಹೆಲ್ಪ್ ಮಾಡುವಂಥ. ಯಾಕಂದರೆ ವೈರಿ ಮಿತ್ರ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ